ಇದು ನಮ್ಮ ರಾಜ್ಯದ ಸಮಗ್ರ ಸಂಪೂರ್ಣವಾದಂತಹ ಸಮತೋಲನವಾದಂತಹ ಬಡ್ಜೆಟ್ ಅಂತ ನಾನು ಭಾವಿಸ್ತೇನೆ. ಎಲ್ಲ ವರ್ಗದವರಿಗೂ ಕೂಡ, ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ರೈತರಿಗೆ ಮತ್ತು ಎಜುಕೇಷನ್ಗೆ, ಆರೋಗ್ಯಕ್ಕೆ, ನೀರಾವರಿಗೆ ಮತ್ತು ಕಮರ್ಷಿಯಲ್ ಡೆವಲಪ್ಮೆಂಟ್ಗೆ, ಇಂಡಸ್ಟ್ರೀಸ್ಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಮಗ್ರ ಅಭಿವೃದ್ಧಿಗೆ ಬಹಳ ಉತ್ತಮವಾದಂಥ ಬಡ್ಜೆಟ್ ಅಂತ ನಾನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಕೀಯವಾಗಿ ಅವ್ರು ಬೇಕಾದ ಮಾತಾಡಲಿ, ಇವ್ರು ಯಾರು ಅದನ್ನೆಲ್ಲ ಹೇಳಕ್ಕೆ? ಇವ್ರೇನು ನಮ್ಮ ಹೈಕಮಾಂಡೇ ಅಲ್ವಲ್ಲ. ಇವ್ರ ಮಾತನ್ನ ಯಾರು ಕೇಳಬೇಕು? ನಾವು ಅದನ್ನೆಲ್ಲನೂ ಕೂಡ ಬಹಳ ದೊಡ್ಡದಾಗಿ ಸ್ವೀಕಾರ ಮಾಡೋದಿಲ್ಲ. ಅವ್ರು ಹಾಗೆ ಮಾತಾಡ್ತಾನೆ ಇರಲಿ. ಇಲ್ಲಿ ಏನಾಗಬೇಕು ಅದೆಲ್ಲನೂ AICC ಅವರಿಗೆ ಬಿಟ್ಟಿದ್ದು, ಅಲ್ಲಿ ತೀರ್ಮಾನ ತಗೊಳ್ತಾರೆ. ಮತ್ತು ಸದ್ಯಕ್ಕಂತೂ ಸಿದ್ದರಾಮಯ್ಯರು ನಿರಂತರವಾಗಿ ನಮ್ಮ ನಾಯಕರಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹೋಗೋದ್ರಲ್ಲೇನು ನಾವು ಅನುಮಾನ ಪಡಬೇಕಾಗಿಲ್ಲ. ಈಗ ಮಹಿಳೆಯರಿಗೆ, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚು ಮಾಡಿದ್ದಾರೆ. ಆಶಾ ಕಾರ್ಯಕರ್ತರಿಗೆ ಗೌರವ ಹೆಚ್ಚು ಮಾಡಿದ್ದಾರೆ. ಮತ್ತು ಇದು ವರ್ಕಿಂಗ್ ವಿಮೆನ್ ಹಾಸ್ಟೆಲ್ಸ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ತಾಯಿಯಂದರು ಯಾರು ನೋಡ್ಕೊಳ್ತಾರಲ್ಲ, ನಮ್ಮ ಡಿಸೇಬಲ್ಡ್ ಮಕ್ಕಳನ್ನು ಅವ್ರಿಗೆ ಹೆಚ್ಚು ಮಾಡಿದ್ದಾರೆ. ಹೀಗೆ ತುಂಬ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮತ್ತು ಸಿನಿಮಾಗೂ ಅಷ್ಟೇ, ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಟಿಕೆಟನ್ನು ನಿಯಂತ್ರಣ ಮಾಡೋಕ್ಕೆ 200 ರೂಪಾಯಿನ ಮಾಡಿದ್ದಾರೆ. ಸಬ್ಸಿಡಿ ಒಂಚೂರು ಹೆಚ್ಚು ಮಾಡಬೇಕಾಗಿತ್ತು ಅನ್ನೋ ನಿರೀಕ್ಷೆಗಳಿತ್ತು, ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಮಾಡ್ಬೋದು ಅಂತ ನಾವು ನಂಬ್ತೇವೆ. ನೆಟ್ಟು ಬೋಲ್ಟು ಅನ್ನುವಂಥದ್ದು ಕೂಡ DCM ಅವರು ಹೇಳಿದ್ರು. ಅದ್ರ ಬೆನ್ನಲ್ಲೇ ಈ ಟಿಕೆಟ್ ಅದ್ರದ್ದು ಎಫೆಕ್ಟ್ ಅದೆಲ್ಲ ಹಾಗೆಲ್ಲ ಏನಿಲ್ಲ. ಇದು ಬಹಳ ದಿನಗಳಿಂದ ಬೇಡಿಕೆ ಇತ್ತು. ಸೊ ಹಾಗಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದಿದೆ ಅವಾಗೆಲ್ಲವೂ ಕೂಡ ಸಿದ್ದರಾಮಯ್ಯವರ ನೇತೃತ್ವದಲ್ಲೂ ಸಹ ಎಲ್ಲ ರೀತಿಯಿಂದಲೂ ಕೂಡ ಸಿನಿಮಾ ರಂಗಕ್ಕೆ ಸಾಕಷ್ಟು ಸಹಕಾರವನ್ನು, ಉತ್ತೇಜನವನ್ನು ಕೊಟ್ಕೊಂಡೇ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಸೊ ಹಾಗಾಗಿ ಅದಕ್ಕೂ ಇದಕ್ಕೂ ಸಂಬಂಧವನ್ನು ಕಲ್ಪಿಸೋ ಅಗತ್ಯ ಇಲ್ಲ. ನಟ್ಟು ಬೋಲ್ಟು ಅನ್ನುವಂಥ ಚಿತ್ರರಂಗಕ್ಕೆ ಸಮಯ ಬಂದಾಗ ನಟ್ಟು ಬೋಲ್ಟು ಗೊತ್ತಿದೆ ನನಗೆ ಅಂತ ಹೇಳಿ ನೋಡಿ, ಚಿತ್ರರಂಗದ ಜೊತೆಲೇ ಇರೋರು ಪ್ರತಿಯೊಬ್ಬರು ಕೂಡ ಅವರಿಗೆ ಪರಿಚಿತರೆ. ಸೊ ಹಾಗಾಗಿ ಆ ಸಲಿಗೆಯಿಂದ, ಪ್ರೀತಿಯಿಂದ, ಗೌರವದಿಂದ ಮಾತಾಡಿರ್ಬೋದು. ಮಾತಾಡುವ ಧಾಟಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ರು ಕೂಡ ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇಂಡಸ್ಟ್ರಿ ಅವ್ರಿಗಿದೆ. ಅಲ್ಲ, ನಾವು ಚಿತ್ರರಂಗವನ್ನು ಬಿಟ್ಟು ಬದುಕಬಹುದು, ಆದ್ರೆ ಚಿತ್ರರಂಗದವ್ರು ನಮ್ಮನ್ನು ಬಿಟ್ಟು ಬದುಕಕ್ಕಾಗತ್ತ ಅಂತ ಹೇಳಿದ್ದಾರೆ DCM. ನೋಡಿ, ಯಾವುದಕ್ಕೆ ಆದ್ರೂ ಕೂಡ ಚಿತ್ರರಂಗಕ್ಕೆ ಜನರು ಬೇಕು, ಸರ್ಕಾರವೂ ಬೇಕು. ಎರಡೂ ಸಹಕಾರಗಳಿದ್ದಾಗ ಚಿತ್ರರಂಗ ಮುಂದೆ ಹೋಗುತ್ತೆ. ಅಂದಾಗ ಅವರು ಕೂಡ ಒಬ್ಬ ಪ್ರದರ್ಶಕರಾಗಿ ಮತ್ತು ರಾಜಕಾರಣಿಗಳಾಗಿ ಇದುವರೆಗೂ ಸಾಕಷ್ಟು ಸಹಾಯಗಳನ್ನು ಮಾಡಿದ್ದಾರೆ. ಹೀಗೆಲ್ಲ ಇರೋದ್ರ ಹಿನ್ನೆಲೆಯಲ್ಲಿ ನಾ ಹೇಳ್ತಾ ಇದ್ದೀನಲ್ಲ, ಈ ಚಿತ್ರರಂಗದ ಮೇಲೆ ಇರುವ ಪ್ರೀತಿ ಮತ್ತು ಗೌರವದ ಜೊತೆಯಲ್ಲೇ ಅವರೊಂದಿಗಿನ ಸಂಪರ್ಕ, ಸಲಿಗೆಗಳಿಂದಲೂ ಕೂಡ ಬಹುಶಃ ಗಟ್ಟಿಯಾಗಿ ಹೇಳಿರಬೇಕು. ಅದಕ್ಕೆ ಬಹಳ ದೊಡ್ಡ ರಾಜಕೀಯದ ಬಣ್ಣ ಕೊಡುವ ಅಗತ್ಯ ಇಲ್ಲ ಅಂತ ನಾನಾದ್ರೂ ಭಾವಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.